ನಮಸ್ಕಾರ ಸ್ನೇಹಿತರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ರ ಜೂನ್ ತಿಂಗಳಿನಲ್ಲಿ ಕೆಲವು ರಾಶಿಗಳ ಜೀವನದಲ್ಲಿ ಅತ್ಯಂತ ಮಹತ್ವಪೂರ್ಣ ತಿರುವುಗಳನ್ನು ತರುವಂತ ಸಮಯವಾಗಿದೆ. ಗ್ರಹಗಳ ಸಂಚಾರದಲ್ಲಿ ಆಗುತ್ತಿರುವ ಕೆಲವು ವಿಶೇಷ ಬದಲಾವಣೆಗಳಿಂದ ಕೆಲವು ರಾಶಿಯವರಿಗೆ ರಾಜಯೋಗದಂತ ಫಲಗಳು ದೊರೆಯುವ ಸಾಧ್ಯತೆಗಳು ಕಂಡುಬರುತ್ತಿವೆ. ಕೆಲವು ದಿನಗಳಿಂದ ಕಾದಿದ್ದ ಅವಕಾಶಗಳು, ಹಣಕಾಸಿನ ಸುಧಾರಣೆ, ಉದ್ಯೋಗದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸಂತೋಷ ಮತ್ತು ಸಮಾಜದಲ್ಲಿ ಗೌರವ ಇವೆಲ್ಲವೂ ಕೆಲವಷ್ಟು ಅದೃಷ್ಟಶಾಲಿ ರಾಶಿಗಳಿಗೆ ಪಾಲಿಸುವ ಅಥವಾ ಸಿಗುವಂತ ಸೂಚನೆಗಳು ಕಂಡುಬರುತ್ತಿವೆ. ಇಂದು ನಾವು ಜೂನ್ 2026ನಲ್ಲಿ ಅತ್ಯಂತ ಹೆಚ್ಚು ಅದೃಷ್ಟ ಪಡೆಯುವಂತಹ 3 ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕಂದ್ರೆ ಮೊದಲನೇ ಸ್ಥಾನದಲ್ಲಿ ಇರುವಂತ ರಾಶಿಯವರಿಗೆ ದೊರೆಯುವ ಫಲಗಳನ್ನು ನೀವು ಕೇಳಿದರೆ ಅಚ್ಚರಿ ಪಡುವುದು ಖಂಡಿತ. 3ನೆಯ ಸ್ಥಾನದಲ್ಲಿರುವುದು ಮೀನರಾಶಿ. ಮೀನರಾಶಿಯವರಿಗೆ ಕೆಲವು ಕಾಲದಿಂದ ಅಥವಾ ಕೆಲವು ತಿಂಗಳಿಗಳಿಂದ ನೀವು ಅನುಭವಿಸಿದ ಒತ್ತಡ, ಅನಿಶ್ಚಿತತೆ ಮತ್ತು ತಡವಾದ ಕೆಲಸಗಳಿಗೆ ಈ ನಿಧಾನವಾಗಿ ಪರಿಹಾರ ಸಿಗುವಂತ ಸಮಯವು ಆರಂಭವಾಗುತ್ತಿದೆ. ಈಗ ಜೂನ್ ತಿಂಗಳಿನ ಗುರು ಪ್ರಭಾವದಿಂದ ನಿಮಗೆ ಅತ್ಯಂತ ಆತ್ಮವಿಶ್ವಾಸವು ಹೆಚ್ಚಾಗುವ ಸಮಯವು ಶುರುವಾಗುತ್ತಿದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆಗೆ ಗುರುತು ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗುತ್ತಿವೆ. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಇಂಟರ್ವ್ಯೂ ಅಥವಾ ಸಂದರ್ಶನ ರೂಪದಲ್ಲಿ ಶುಭ ಸುದ್ದಿಗಳು ಬರಬಹುದು. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಅಥವಾ ಹೊಸ ಆದಾಯದ ಹೊಸ ಮೂಲಗಳು ದೊರೆಯುತ್ತವೆ. ಇನ್ನು ಕುಟುಂಬದಲ್ಲಿದ್ದಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಕಡಿಮೆಯಾಗುತ್ತವೆ. ಆದರೆ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಎಚ್ಚರಿಕೆ ಅಗತ್ಯ. ಅತಿಯಾದ ಭಾವನಾತ್ಮಕತೆಯಿಂದ ಹೂಡಿಕೆಯನ್ನು ಮಾಡುವುದನ್ನು ತಪ್ಪಿಸಿ. ಈ ಸಮಯದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯುವಂತ ಸಾಧ್ಯತೆಗಳು ಹೆಚ್ಚಾಗುತ್ತದೆ. ಇನ್ನು 2ನೆಯ ರಾಶಿಯಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಜೂನ್ 2026 ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಪ್ರಗತಿ ಸೂಚಿಸಿದವಾಗಿ ಕಾಣಿಸುತ್ತಿದೆ. ಇನ್ನು ಶುಕ್ರ ಗ್ರಹದ ಅನುಗ್ರಹದಿಂದ ನಿಮ್ಮ ವ್ಯಕ್ತಿತ್ವದ ಆಕರ್ಷಣೆ ಹೆಚ್ಚಾಗುತ್ತದೆ. ನಿಮ್ಮ ಮಾತುಗಳಿಗೆ ಹೆಚ್ಚಿನ ಪ್ರಭಾವವೂ ಕೂಡ ಸಿಗುತ್ತದೆ. ಉದ್ಯೋಗದಲ್ಲಿ ಬಡ್ತಿ, ವೇತನ ಹೆಚ್ಚಳ ಅಥವಾ ಹೊಸ ಜವಾಬ್ದಾರಿಗಳು ಸಿಗುವಂತ ಸಾಧ್ಯತೆಗಳು ಕೂಡ ಇವೆ. ಇನ್ನು ವ್ಯಾಪಾರದಲ್ಲಿ ಇಂದು ಅಡೆತಡೆಗಳು ಕಡಿಮೆಯಾಗುತ್ತದೆ. ಹಾಗಾಗಿ ಹಣದ ಅರಿವು ಉತ್ತಮವಾಗಿರಬಹುದು. ಕೆಲವರಿಗೆ ಮನೆ, ವಾಹನ ಅಥವಾ ಆಸ್ತಿ ಖರೀದಿಸುವಂತ ಅವಕಾಶಗಳು ಕೂಡ ಸಿಗಬಹುದು. ಪ್ರೇಮ ಅಥವಾ ವೈವಾಹಿಕ ಜೀವನದಲ್ಲಿ ಉತ್ತಮ ಬೆಳವಣಿಗೆಯನ್ನು ಕೂಡ ಕಾಣಬಹುದು. ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಮುಖ್ಯ. ನಿಮ್ಮ ಆದಾಯವು ಹೆಚ್ಚಾದರೂ ಉಳಿತಾಯದ ಮೇಲೆ ಹೆಚ್ಚಿನ ಮಹತ್ವವನ್ನು ನೀಡಿ. ಈ ತಿಂಗಳು ನಿಮ್ಮ ಭವಿಷ್ಯದ ಬಲವಾದ ಅಡಿಪಾಯವನ್ನು ನಿರ್ಮಿಸುವ ಸಮಯವಾಗಿದೆ. ಇನ್ನು ಮೊದಲನೆಯ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಜೂನ್ 2026 ಅತ್ಯಂತ ಅದೃಷ್ಟಶಾಲಿ ನೀವಾಗುವಂತ ಸಮಯ ಇದಾಗಿದೆ. ಗ್ರಹಗಳ ವಿಶೇಷ ಅನುಗ್ರಹದಿಂದ ಅಥವಾ ಸ್ಥಿತಿಯಿಂದ ನಿಮ್ಮ ಜೀವನದಲ್ಲಿ ರಾಜಯೋಗದಂತ ಫಲಗಳನ್ನು ಕಾಣಬಹುದು. ಬಹಳ ದಿನಗಳಿಂದ ನಿಂತಿದ್ದ ಕೆಲಸಗಳು ಈಗ ಪೂರ್ಣಗೊಳ್ಳುತ್ತವೆ. ನಿಮ್ಮ ಯೋಜನೆಗಳು ಯಶಸ್ಸಿನ ದಾರಿಗೆ ಸಾಗಬಹುದು. ಇನ್ನು ಉದ್ಯೋಗದ ಕ್ಷೇತ್ರದಲ್ಲಿ ದೊಡ್ಡ ಅವಕಾಶಗಳು ಕೂಡ ದೊರೆಯಬಹುದು. ಕೆಲವರಿಗೆ ನ್ಯಾಯಕತ್ವದ ಸ್ಥಾನಮಾನ ಅಥವಾ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆಗಳು ಕೂಡ ಇದೆ. ವ್ಯಾಪಾರಿಗಳಿಗೆ ದೊಡ್ಡ ಒಪ್ಪಂದಗಳು ಅಥವಾ ಲಾಭದ ಅವಕಾಶಗಳು ಕೂಡ ದೊರೆಯಬಹುದು. ಹಣಕಾಸಿನ ಪರಿಸ್ಥಿತಿಯಲ್ಲಿ ಗಮನಕ್ಕೆ ಬರುವಂತ ಸುಧಾರಣೆ ಕೂಡ ಕಂಡುಬರುತ್ತದೆ. ಇನ್ನು ಸಾಲದ ಒತ್ತಡದಲ್ಲಿರುವವರಿಗೆ ಪರಿಹಾರ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸಾಮಾಜಿಕ ಗೌರವ, ಪ್ರತಿಷ್ಠೆ ಮತ್ತು ಜನಪ್ರಿಯತೆ ಕೂಡ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಬೆಂಬಲ ಕೂಡ ದೊರೆಯಬಹುದು. ನಿಮ್ಮ ಮಾತು ಮತ್ತು ನಿರ್ಧಾರದ ಮೇಲೆ ಹೆಚ್ಚಿನ ಮಾನ್ಯತೆ ಸಿಗುವಂತ ಸಮಯ ಇದಾಗಿದೆ. ಆದರೆ ಅಹಂಕಾರ ಮತ್ತು ಆತುರದ ನಿರ್ಧಾರಗಳಿಂದ ದೂರವಿರುವುದು ಅತ್ಯಗತ್ಯ.
ವಿನಯ ಮತ್ತು ಪರಿಶ್ರಮವನ್ನು ಮುಂದುವರಿಸಿದರೆ ಈ ರಾಜಯೋಗದ ಸಂಪೂರ್ಣ ಫಲವನ್ನು ಕೂಡ ಅನುಭವಿಸಬಹುದು. ಸ್ನೇಹಿತರೆ, ಜೂನ್ 2026ರಲ್ಲಿ ರಾಜಯೋಗದ ವಿಶೇಷ ಫಲವನ್ನು ದೊರೆಯುವುದು ಈ 3 ರಾಶಿಗೆ. ಅದು ಬಂದು ಮೀನರಾಶಿ, ವೃಷಭ ಹಾಗೂ ಸಿಂಹ ರಾಶಿ. ಜ್ಯೋತಿಷ್ಯವು ಅವಕಾಶದ ಬಗ್ಗೆ ಸೂಚನೆಯನ್ನು ನೀಡುತ್ತದೆ, ಆದರೆ ನಿಮ್ಮ ಪರಿಶ್ರಮ, ಶಿಸ್ತು ಮತ್ತು ಸರಿಯಾದ ನಿರ್ಧಾರಗಳು ಯಶಸ್ಸಿನ ಬಾಗಿಲನ್ನು ತೆರೆಯುತ್ತದೆ. ಈ 3 ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೆ ಕಮೆಂಟ್ನಲ್ಲಿ ರಾಜಯೋಗ 2026 ಎಂದು ಬರೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮತ್ತು ಶೇರ್ ಮಾಡಿ. ಇದೇ ರೀತಿಯಾದಂಥ ರಾಶಿ ಭವಿಷ್ಯ ಅಥವಾ ಪರಿಹಾರಕಾರಿ ವಿಡಿಯೋಗಳು ನಿಮಗೆ ಬೇಕಾದರೆ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆಯ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಧನ್ಯವಾದ.